ಆತ್ಮೀಯ ಮಾಧ್ಯಮ ಮಿತ್ರರಾದ ಪ್ರಿಂಟ್ ಮೀಡಿಯಾ ಹಾಗೂ ಡಿಜಿಟಲ್ ಮೀಡಿಯಾದವರಿಗೆ ಸ್ವಾಗತ ಬಯಸುತ್ತಾ, ನನಗೆ ಮತ್ತೊಮ್ಮೆ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಗುಮ್ಮಟಿ ನಗರದಲ್ಲಿ ಮತ್ತೆ ಸೈಕ್ಲಿಂಗ್ ಹಬ್ಬ ಶುರು ಆಯಿತು. ಪ್ರತಿ ವರ್ಷದಂತೆ ನಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಚಟುವಟಿಕೆ ಸೈಕ್ಲಿಂಗ್ ವಿಭಾಗದಲ್ಲಿ ಮಾಡ್ಕೋತಾ ನನಗೆ ಮತ್ತೆ ರಾಜ್ಯ ಸೈಕ್ಲಿಂಗ್ ಸಂಸ್ಥೆಯಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ನಮ್ಮ ಕರ್ನಾಟಕ ಸದಸ್ಯರಿಗೆ ಧನ್ಯವಾದ ಹೇಳುತ್ತಾ, ಯಾಕಂದರೆ ಇದು ಎರಡನೇ ಬಾರಿಗೆ 2026-27ರಿಂದ 4 ವರ್ಷ ಕಾಲ ನನ್ನನ್ನು ಅವಿರೋಧವಾಗಿ ಮರು ಆಯ್ಕೆ ಮಾಡಿದ್ದಾರೆ. ಹಾಗೂ ಈ ಸೈಕ್ಲಿಂಗ್ ಬೆಳವಣಿಗೆಗಾಗಿ ತಮ್ಮೆಲ್ಲರ ಅಪಾರ ನನಗೆ ತಮ್ಮೆಲ್ಲರ ಸಹಕಾರ ಕೊಟ್ಟಿದ್ದಕ್ಕಾಗಿ ಮಾಧ್ಯಮ ಮಿತ್ರಗಳಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಯಾವುದಾದ್ರೂ ಒಂದು ಬೆಳವಣಿಗೆ ಏನಾಗಬೇಕಾದ್ರೆ ಅದ್ರ ಹಿಂದೆ ಒಂದು ಸಪೋರ್ಟ್ ಬೇಕತ್ತಾರ. ನಮ್ಮ ಜಿಲ್ಲೆಗೆ ಯಾವತ್ತೂ ತಾವೆಲ್ಲರೂ ಸಹಕಾರ ಮಾಡಿದ್ದೀರಿ. ಅದೇ ಥರ ಕೂಡ ಇನ್ನು ಮುಂದೆ 4 ವರ್ಷ ಕೂಡ ನಾನು ಅಧ್ಯಕ್ಷನಾಗಿ ಇನ್ನೂ ಒಂದು 2-3 ಇವೆಂಟನ್ನು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟ ಕೂಡ ಯೋಚನೆ ಇದೆ. ತಮ್ಮೆಲ್ಲ ಸಹಕಾರ ಭಾಳ ಅಗತ್ಯ ಇದೆ. ಯಾಕಂದರೆ ಕರ್ನಾಟಕ ರಾಜ್ಯ ಬೆಂಗಳೂರಿನಲ್ಲಿ ಹೊರತುಪಡಿಸಿ ಯಾವುದಾದ್ರೂ ಕ್ರೀಡೆ ಅಂತ ಅಸೋಸಿಯೇಷನ್ ಅಂತಂದ್ರೆ ಸೈಕ್ಲಿಂಗ್ ಅಸೋಸಿಯೇಷನ್ ಐತಿ. ಯಾಕಂದರೆ ಬೆಂಗಳೂರಿನಲ್ಲಿ ಎಲ್ಲ ಅಸೋಸಿಯೇಷನ್ ಬೆಂಗಳೂರಿನಲ್ಲಿ ಇದಾವೆ. ಹಾಗಾಗಿ ಈ ಕ್ರೀಡೆ ಉತ್ತರ ಕರ್ನಾಟಕದಲ್ಲಿ ಬೆಳೆಸುವಂಥ ಕ್ರೀಡೆ ಸೈಕ್ಲಿಂಗ್ ತಾವೆಲ್ಲರೂ ಸಪೋರ್ಟ್ ಆಗಿ ಮಾಡಿದಿರಿ ಅಂತೇಳಿ ತಮಗೆಲ್ಲ ಇನ್ನೊಮ್ಮೆ ಧನ್ಯವಾದ ಹೇಳುತ್ತಾ, ಇದು ಭಾರತದ ನಮ್ಮ ಪ್ರಧಾನಮಂತ್ರಿ ಹಾಗೂ ಕ್ರೀಡಾ ಸಚಿವರಾದಂಥ ಮನ್ಸುಖ್ ಮಾಂಡವಿಯಾ ಅವರ ಆದೇಶ ಮೇರೆಗೆ ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಅಸ್ಮಿತಾ ಲೀಗ್ ಅಂತೇಳಿ ಒಂದು ಲಾಸ್ಟ್ ಕಳೆದ ವರ್ಷದಿಂದ ತಗೊಂಡಿದ್ದಾರೆ. ಯಾಕೆ ಇದು ಅಸ್ಮಿತಾ ಲೀಗ್ ಅಂತಂದ್ರೆ, ಬರುವಂಥ ನಮ್ಮ 2038ರಲ್ಲಿ ನಡೆಯುವಂಥ ಒಂದು ಏಷ್ಯನ್ ಒಲಿಂಪಿಕ್ ಇವೆಂಟನ್ನು ತಗೊಂಡಿದ್ದಾರೆ ಪ್ರಧಾನಮಂತ್ರಿಯವರು. ಹಾಗಾಗಿ ಯುವ ಪ್ರತಿಭೆಗೆ ಇದರಲ್ಲಿ ಗುರುತಿಸಿಕೊಂಡು ಮುಂದಿನ 38ರವರೆಗೆ ನಮ್ಮ ಭಾರತವನ್ನು ಬಲಾಢ್ಯ ಮಾಡಿಸಲಿಕ್ಕೆ ಇದೊಂದು ಅಸ್ಮಿತಾ ಲೀಗ್ ಅಂತೇಳಿ ಕಾನ್ಸೆಪ್ಟ್ ಮಾಡಿದ್ದಾರೆ. ಇದು ಎಲ್ಲ ಗೇಮ್ದಲ್ಲಿ ಕೂಡ ಇದೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಜಾಪುರ, ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಹೀಗೆ 8 ಜಿಲ್ಲೆಗೆ ನಮಗೆ ಆಯೋಜನೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದಿನ ದಿನಮಾನದಲ್ಲಿ ಇದರಲ್ಲಿ ಯಾರು ಕ್ರೀಡಾಪಟುಗಳು 13 ನಾವೊಂದು ಕ್ರೀಡಾಪಟು ಇದನ್ನು ಬರುವಂಥ ನಾಳೆ 13/6/2026 ಬಿಜಾಪುರ ಜಿಲ್ಲೆಯಲ್ಲಿ ಡಿಸ್ಟಿಕ್ ಲೀಗನ್ನು ಮಾಡ್ತಾ ಇದ್ದೀವಿ. ಈ ಲೀಗ್ನಲ್ಲಿ ಮಾಡಿ ಅವ್ರಿಗೆ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ರಾಜ್ಯ ಮಟ್ಟಕ್ಕೆ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ. ಹಾಗಾಗಿ ಈಗ 13ನೇ ತಾರೀಕರಂದು ನಾವು ಏನು ಮಾಡಿದ್ದೀವಿ ಅಂದರೆ, ಇಲ್ಲಿ ಒಂದು OMT ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರದಲ್ಲಿ ಇದರ ಜೊತೆಯಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಾಯಿ ಅಂತೇಳಿ, ಆಮೇಲೆ ಅದರ ಫಿಟ್ ಇಂಡಿಯಾ, ಅದರ ಜೊತೆಯಲ್ಲಿ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಸೈಕ್ಲಿಂಗ್ ಸಂಸ್ಥೆ, ಬಿಜಾಪುರ ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ, ಅದರ ಜೊತೆಯಲ್ಲಿ ಬಿಜಾಪುರ ಜಿಲ್ಲಾ ಆಡಳಿತ ಹಾಗೂ ಯೋಜನಾ ಸೇವಾ ಕ್ರೀಡಾ ಇಲಾಖೆಯ ಸಹಕಾರದೊಂದಿಗೆ ನಮ್ಮೊಂದಿಗೆ ಬಿಜಾಪುರ VCG ಗ್ರೂಪ್ ಹಾಗೂ ವಿಶಾಲ್ ಮಾರ್ಟ್ ಸೈಕ್ಲಿಂಗ್ ಅವರೊಂದಿಗೆ ನಾವು ಇದನ್ನ ಈಗ ಆಯೋಜನೆಯನ್ನು ಮಾಡಿದ್ದೇವೆ. ಹಾಗಾಗಿ ಇದರಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ, ಒಂದು ಇವೆಂಟ್ನಲ್ಲಿ ಪ್ರೊಫೆಷನಲ್ ಸೈಕ್ಲಿಸ್ಟು ಅಂದರೆ ಏನೀಗ ನ್ಯಾಷನಲ್ ಸ್ಟೇಟ್ ಲೆವೆಲ್ ಮಾಡ್ತಾರೆ ಅಂಥ ಕ್ರೀಡಾಪಟುಗಳಿಗೆ 16, 18 ವುಮೆನ್ ಎಲೈಟ್ ಅಂತೇಳಿ 3 ಕ್ಯಾಟಗರಿ ಮಾಡಿದ್ದೀವಿ. ಅದೇ ಥರನೇ ಇನ್ನೊಂದು ಸಾಮಾನ್ಯ ಸೈಕಲ್ ಅಂದರೆ, ಈಗ ಯಾರಾದರೂ ಸೈಕ್ಲಿಂಗ್ ಆಸಕ್ತಿಗೆ ಬರೋರಿದ್ರೆ ಅಥವಾ ಏನಾದರೂ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅಂಥ ಕ್ರೀಡಾಪಟುಗಳಿಗೆ ನಾವು 13 ವಯಸ್ಸಿನಿಂದ 16 ವಯಸ್ಸು, 17, 18 ಹಾಗೂ ವುಮೆನ್ ಎಲೈಟ್ ಅಂತೇಳಿ 3 ಗ್ರೂಪ್ ಮಾಡಿದ್ದೀವಿ. ಹೀಗಾಗಿ ನಾವು ಜಿಲ್ಲೆಯಲ್ಲಿ ಎಲ್ಲ ಸ್ಕೂಲು ಕಾಲೇಜುಗಳಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹಾಗೂ ತಮ್ಮ ಮುಖಾಂತರ ಕೂಡ ಈಗ ನಾವು ಅವರಿಗೆ ಇನ್ನೂ ಅವಕಾಶ ಇದೆ. ನಾಳೆ 5 ಗಂಟೆವರೆಗೆ 12ನೇ ತಾರೀಕು 5 ಗಂಟೆವರೆಗೆ ಅವರು ನೋಂದಣಿ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಅವಕಾಶ ಐತಿ. ಅದಕ್ಕೆ ತಮ್ಮ ಮುಖಾಂತರ ನಾವು ಅವ್ರು ವಿನಂತಿ ಮಾಡ್ತೀವಿ, ಜಿಲ್ಲಾ ಏನು ಸ್ಕೂಲ್ ಅದಾವ, ಕಾಲೇಜ್ ಅದಾವ, ಬಂದು ತಾವು ಭಾಗವಹಿಸಿದ್ರು ಇದರಲ್ಲಿ ಬರೀ ಕ್ರೀಡೆಯಲ್ಲಿ ಅಲ್ಲ, ಈ ಸೈಕ್ಲಿಂಗ್ ಮಾಡೋದ್ರಿಂದ
ತಮ್ಮ ದೇಹವನ್ನು ಗಟ್ಟಿಗೊಳಿಸಬಹುದು ಹಾಗೂ ಪ್ರಧಾನಿ ಮಂತ್ರಿ ಏನು ನಮ್ಮನ್ನ ಕರೆಯನ್ನು ಕರೆದಿದ್ದಾರೆ ದೇಶ ಅಂದ್ರೆ ಒಂದು ಪೆಟ್ರೋಲ್ ಆಗ್ಲಿ ಏನೇ ಆಗ್ಲಿ ಉಳಿಸ್ಲಿಕ್ಕೆ ಇದನ್ನ ಯಾಕಂದ್ರೆ ಇದು ಎರಡು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹೋಗ್ತಾ ಇದೀವಿ. ಒಂದು ಕ್ರೀಡೆಗೆ ಆಯ್ತು, ಒಂದು ನಮ್ಮ ದೇಹವನ್ನು ಗಟ್ಟಿ ಮಾಡ್ಲಿಕ್ಕೆ ಮತ್ತು ದೇಶವನ್ನು ಬಲಾಢ್ಯ ಮಾಡ್ಲಿಕ್ಕೆ. ಈಗ ನಾವು ದಿನನಿತ್ಯ ಕೆಲವೊಂದು ಇವೆಂಟಿಗೆ ಇದು ಹೊರಗಡೆ ಅಡ್ಡಾಡ್ತೀವಿ, ಅದನ್ನ ನಾವು ಏನ್ ಮಾಡೋದು ಸೈಕಲ್ನಲ್ಲಿ ಯೂಸ್ ಮಾಡಿದ್ರೆ ಇಂಧನ ಉಳಿಸ್ಬಹುದೇನೋ ಅಂತೇಳಿ ನಿಮ್ಮೆಲ್ಲರ ವಿಚಾರ. ಹಾಗಾಗಿ ನಾವು ಇದನ್ನ ಎರಡು ಕಾನ್ಸೆಪ್ಟ್ ಇಟ್ಕೊಂತೀವಿ. ಯಾಕಂದ್ರೆ ಈಗಿನ ದಿನಮಾನದಲ್ಲಿ ನಾವು ನೋಡ್ತಾ ಇದ್ವಿ ಪೆಟ್ರೋಲ್ ತುಟ್ಟಾಯ್ತು, ಅದು ತುಟ್ಟಾಯ್ತು. ಹಿಂದಕ್ಕೆಲ್ಲ ನಾವು ಸೈಕಲ್ ಅವೆಲ್ಲ ಗಾಡಿ ಎಲ್ಲ ಬಳಸ್ತಿದ್ರು. ಹಾಗಾಗಿ ನಾವು ಮುಂದಿನ ದಿನಮಾನದಲ್ಲಿ ಕೂಡ ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ಕ್ರೀಡೆಗೂ ಕೂಡ ಇದು ಮಾಡ್ತಾ ಇದ್ವಿ. ಅದೇ ತರ ಇದನ್ನ ಆಯೋಜನೆ ಮಾಡ್ಲಿಕ್ಕೆ ನಮಗೆಲ್ಲ ಸಹಕಾರದಿಂದ ಎಲ್ಲಾ ತರದಿಂದ ಸಪೋರ್ಟ್ ಸಿಕ್ಕಿದೆ. ಈಗ ಇದನ್ನ ಇವೆಂಟ್ ಅನ್ನು ನಾವು IB ಅಂದ್ರ ದರ್ಗಾ ಇದ್ರ ಕ್ರಾಸಿಂದ ಇಟಿಗೆ ಅಲ್ಲಿ ಪೆಟ್ರೋಲ್ ಪಂಪ್ IB ಕ್ರಾಸ್ದಿಂದ ಈ ಒಂದು ಇದು ಇದೆ, ಯಾವ್ದು ಸರ್ಕಲ್, ಡಾಕ್ಟರ್ ಜಗಜೀವರಾಮ್ ಸರ್ಕಲ್ ತಕ ಲ್ಯಾಪ್ ಮಾಡ್ತಿದ್ವಿ ನಾವು. ಅಂದ್ರೆ ಒಂದು ಅಂಡರ್ 18 ಅವರಿಗೆ ನಾವು 5 ಕಿಲೋಮೀಟರ್ 5, ಆಮೇಲೆ 16 5 ಕಿಲೋಮೀಟರ್, 18 ವಯಸ್ಸಿನವ್ರಿಗೆ 10 ಕಿಲೋಮೀಟರ್, ಆಮೇಲೆ ವುಮೆನ್ ಎಲೆಕ್ಟಿಗವ್ರಿಗೆ 20 ಕಿಲೋಮೀಟರ್ ಅಂತೇಳಿ ನಾವು ಮಾಡಿದ್ವಿ. ಅದೇ ಹೊಸ ಸೈಕ್ಲಿಸ್ಟ್ ಏನು ಸಾದಾ ಸೈಕಲ್ ಹೊಡೆಯೋರಿಗೆ 3 ಕಿಲೋಮೀಟರ್, 6 ಕಿಲೋಮೀಟರ್, 8 ಕಿಲೋಮೀಟರ್ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಲ್ಯಾಪ್ ಮಾಡ್ಕೊಂಡಿದ್ವಿ ನಾವು. ಈ IB ಗೇಟ್ದಿಂದ ಸೆಂಟ್ರಲ್ IB ಗೇಟ್ದಿಂದ ಈ ಜಗಜೀವರಾಮ್ ಸರ್ಕಲ್ ವರೆಗೆ ಒಂದು ಲ್ಯಾಪಿಗೆ 3 ಕಿಲೋಮೀಟರ್ ಆಗ್ತೈತೆ. ಹಾಗಾಗಿ ಅದನ್ನ ಮಾಡಿದೀವಿ. ಅದೇ ತರಾನೇ ಇಲ್ಲಿ 9 ಗಂಟೆಗೆ ಈ ಉದ್ಘಾಟನೆಗೆ ನಮ್ಮ ಬಿಜಾಪುರ ಸಂಸದರಾದ ಶ್ರೀ ರಮೇಶ್ ಜಿಗಜಿಣಗಿ ಸರ್ ಕೂಡ ಈ ಉದ್ಘಾಟನೆಗೆ ಇನ್ವೈಟ್ ಮಾಡಿದ್ವಿ. ಅವರು ಕೂಡ ಬರ್ತೀನಿ ಅಂತ ಒಪ್ಕೊಂಡಿದಾರ. ಅದರ ಜೊತೆಲೆ DC ಸರ್ಗೆ ಹಾಗೂ SP ಸಾಹೇಬ್ರಿಗೆ ಕೂಡ ಇನ್ವೈಟ್ ಮಾಡಿದ್ವಿ. ಹೀಗಾಗಿ ಇದು ವುಮೆನ್ಸ್ ಲೀಗ್ ಇರೋದ್ರಿಂದ ಮಹಿಳೆಯರಿಗೆ ಹೆಚ್ಚು ಆದತ್ ಕೊಟ್ಟು ಸೈನಿಕ್ ಸ್ಕೂಲಿನ ಪ್ರಿನ್ಸಿಪಾಲ್ ಆದಂತ ಅವ್ರಿಗೆ ಕೂಡ ನಾವು ಇದಕ್ಕೆ ಇವೆಂಟ್ ಮಾಡಿವಿ. ಈ ಇವೆಂಟ್ ಅನ್ನು ಹೆಚ್ಚು ಮಹಿಳೆಯರೇ ಆಯೋಜನೆ. ಅಂದ್ರೆ ಈಗ ಸೈಕ್ಲಿಂಗಿನಲ್ಲಿ ಏನು ಆಫೀಸಲ್ಲಿ ಇರ್ತಾರೋ ಅವ್ರನ್ನ ಮಹಿಳೆಯರಿಗೆ ಹೆಚ್ಚಾಗಿ ಒತ್ತು ಕೊಡ್ತಾ ಇದೀವಿ. ಇದು ಓನ್ಲಿ ಮಹಿಳೆಯರಿಗೆ ಇರೋದ್ರಿಂದ ವುಮೆನ್ಸ್ ಲೀಗ್ ಅಂತೇಳಿ. ಹಾಗಾಗಿ ಇದನ್ನ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿ 7 ಗಂಟೆಗೆ ಉದ್ಘಾಟನೆ ಮಾಡಿಕೊಂಡು 10ವರೆಗೆ ನಾವು ಈ ಜಮ್ಖಾನ ಇದರಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ಅದರಲ್ಲಿ ಕೂಡ ನಾವು ಏನ್ ಮಾಡ್ತಾ ಇದೀವಿ, ಅಂತಾರಾಷ್ಟ್ರೀಯ ಸೈಕ್ಲಿಂಗ್ ಕ್ರೀಡಾಪಟು ಹಾಗೂ ಈ ಸೈಕ್ಲಿಂಗ್ ಒಂದೇ ಅಲ್ಲ, ಇನ್ನಿತರ ಯಾವ್ದಾದ್ರು ಕ್ರೀಡಾಪಟುಗಳು ಅಂತಾರಾಷ್ಟ್ರವರೆಗೆ ಹೋಗಿದ್ರೆ ಅವ್ರಿಗೆ ನಾವು ಇನ್ವೈಟ್ ಮಾಡ್ಕೊಂಡು ಇದರಲ್ಲಿ ಭಾಗವಹಿಸ್ಲಿಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಒಂದು ಈ ಕ್ರೀಡೆಯನ್ನು ಬೆಳೆಸಲಿಕ್ಕೆ ಒಂದು ಮಾಡಿದಂತ ಅವರ ಸಾಧನೆಗೋಸ್ಕರ ಅವ್ರಿಗೆ ಒಂದು ಪ್ರೇರಣೆ ಕೊಟ್ಟಂಗೆ ಆಗ್ತದೆ ಅಂತೇಳಿ ನಮ್ಮ ಎಲ್ಲ ಸೈಕ್ಲಿಂಗ್ ಸದಸ್ಯರು ಹಾಗೂ VCG ಗ್ರೂಪ್ನ ಅವರೆಲ್ಲರೂ ಸೇರ್ಕೊಂಡು ಈ ಇವೆಂಟ್ ಅನ್ನು ಕೂಡ ಈ ಆರ್ಗನೈಸ್ ಮಾಡ್ತಾ ಇದೀವಿ. ಮುಂದೆ ಬರುವಂತ ದಿನದಲ್ಲಿ ನಮ್ಮ ರಾಜ್ಯ ಸೈಕ್ಲಿಂಗ್ ಸಂಸ್ಥೆಯಿಂದ ನಾವು 3 ಇವೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದೀವಿ. ನಾವು ಮೊನ್ನೆ ನಡೆದಂತ ಜಮಖಂಡಿಯಲ್ಲಿ ಏನಾಯ್ತು ಅದರದ್ದು ತಮ್ಗೊಂದು ಕಾಪಿ ಕೊಟ್ಟಿದ್ದೀವಿ. ಅದರಲ್ಲಿ ನಮ್ಮ ರಾಜ್ಯ ಸೈಕ್ಲಿಂಗ್ ಸಂಸ್ಥೆಯ ಪದಾಧಿಕಾರಿಗಳು ಕೊಟ್ಟಿದ್ದೀವಿ. ಅದನ್ನ ಇದೊಂದು ಸ್ವಲ್ಪ ತಾವೆಲ್ಲರೂ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತೇನೆ. ಯಾಕಂದ್ರೆ ಈ ಅಸೋಸಿಯೇಷನ್ ಬಿಜಾಪುರ ಜಿಲ್ಲೆಯಲ್ಲಿ ರಾಜ್ಯ ಇರೋದ್ರಿಂದ ಇದನ್ನ ಸ್ವಲ್ಪ ರಾಜ್ಯ ಸುದ್ದಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ನಾವು ಬೆಂಗಳೂರಿನಲ್ಲಿ ಹೋಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಇರೋ ಹೆಡ್ ಕ್ವಾರ್ಟರ್ ಇಲ್ಲೇ ಬಿಜಾಪುರ. ಹಾಗಾಗಿ ಕೆಲವೊಂದು ವಿಷಯಗಳು ಅಂದ್ರೆ ಈಗ ನಾವು ರಾಜ್ಯಕ್ಕೆ ತಿಳಿಸ್ಬೇಕಾಗ್ತಿರ್ತಾವ, ಅದನ್ನ ತಾವು ಸ್ವಲ್ಪ ಮಾಧ್ಯಮ ಮುಖಾಂತರದಿಂದ ರಾಜ್ಯ ಇದಕ್ಕೆ ಸ್ವಲ್ಪ ಈ ವಿಷಯವನ್ನು ತಲುಪಿಸಿದ್ರೆ ನಮ್ಮ ಸೈಕ್ಲಿಂಗ್ ಕ್ರೀಡೆಗೆ ಮತ್ತಿಷ್ಟು ಉತ್ತೇಜನ ಕೊಟ್ಟಾಗ ಹಾಗಾಗ್ತದೆ. ಅದೇ ತರ ಪಟ್ಟಿಯನ್ನು ನಾವು ಓದಿ ಹೇಳಲ್ಲ ಈಗ, ಯಾಕಂದ್ರೆ ಕೆಲವೊಂದಷ್ಟು ಹೆಸರು ಹೇಳ್ಬಿಡ್ತೀನಿ. ಈ ಸಂಸ್ಥೆಯ ಪೋಷಕರಾಗಿ ವಿವೇಕರಾವ್ ಪಾಟೀಲ್ ಬೆಳಗಾವ, SK ಪಾಟೀಲ್ ಇವ್ರು ಗದಗದವರು, ಹಾಗೂ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ, ಆನಂದ್ ನ್ಯಾಮಗೌಡ ಅಂತೇಳಿ ನೇಮಕ ಮಾಡ್ಕೊಂಡಿವಿ. ಅದೇ ತರ ಅಧ್ಯಕ್ಷರಾಗಿ ನನ್ನನ್ನು ಅವಿರೋಧವಾಗಿ 4 ವರ್ಷ ಆಗಿದ್ದಾರೆ. ಉಪಾಧ್ಯಕ್ಷರಾಗಿ CK ಜಗಲಿ, ಚನಾಳ ಸರ್, ಕುರಿಯರ್ ಹಾಗೂ ಗಫಾರ್ ಅಂತೇಳಿ ಆಗಿದ್ದಾರೆ. ಗೌರವ ಕಾರ್ಯದರ್ಶಿಯಾಗಿ GB ಪಾಟೀಲ್ ಅಂತೇಳಿ ಗದಗದವರಾಗಿದ್ದಾರೆ. ಹೀಗೆ 16 ನಾವು ಒಂದಿಷ್ಟು ಪಟ್ಟಿ ಇದೆ. ಈ ಸಂಸ್ಥೆಯನ್ನು ಸುಮಾರು 30-40 ವರ್ಷದಿಂದ ಬೆಳೆಸಿ ಬಂದಂತ ಈ ಸಂಸ್ಥೆ ಇದನ್ನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಏನ್ ಬೆಳೆಸ್ಯಾರ, ಇನ್ ಮುಂದೆ ನಾವು ಕೂಡ ಅದೇ ತರ ಬೆಳೆಸ್ಕೊಂಡು ಹೋಗ್ತೀವಿ. ಇದು ತಮ್ಗೆ ಇನ್ನೊಂದು ಕಾಪಿ ಕೊಟ್ಟಿದ್ದು ನಮ್ಮ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಈ ಆಯೋಜನೆ ಮಾಡ್ಲಿಕ್ಕೆ ಅವರೊಂದು ನಮ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವ, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ನಾವು ಫಿಟ್ ಇಂಡಿಯಾ ಅಂತೇಳಿ ಈಗ ಎಲ್ಲ ಕಡೆನೂ ಆಗ್ತಾ ಇದೆ. ನಾವು ಮುಂದಿನ ಬರುವಂತ ತಮ್ಮಲ್ಲಿ
ಮಾಧ್ಯಮದಲ್ಲಿ ಮಿತ್ರರಲ್ಲಿ ವಿನಂತಿ ಮಾಡ್ಕೋತೀನಿ, ತಾವು ಕೂಡ ಸಹಕಾರ ಮಾಡಿಕೊಂಡು ಒಂದ್ ದಿವಸ ಫಿಟ್ ಇಂಡಿಯಾ ನಾವು ನೀವು ಕೂಡ ಮಾಡೋಣ ಎಲ್ಲರಿಗೂ. ಯಾಕಂದ್ರೆ ಇದನ್ನ ಫಿಟ್ ಇಂಡಿಯಾ ಅಂದ್ರೆ ಒಂದಕ್ಕೆ ಅಲ್ಲ, ನಮ್ಮ ದೇಹವನ್ನು ಗಟ್ಟಿಗೊಳಿಸೋಳಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ತಾವೆಲ್ಲರೂ ನಮ್ಗೇನು ಇಷ್ಟು ವರ್ಷದಲ್ಲಿ ಸಪೋರ್ಟ್ ಕೊಟ್ಟರೆ ಮುಂದೂ ಕೂಡ ಕೊಡಬೇಕಂತ ಹೇಳಿ ಈ ಇವೆಂಟಿಗೆ ತಮ್ಮ ಮುಖಾಂತರ ಏನು ಈ ಜಿಲ್ಲೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಸ್ಕೂಲ್ ಕಾಲೇಜಿನಿಂದ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ನನ್ನೊಂದೆರಡು ಈ ಅನಿಸಿಕೆ ನೋಡಿ ಇಲ್ಲೇ ಮುಗಿಸ್ತೇವೆ.